ಒಂದೂರಲ್ಲಿ ಒಂದು ರಾಜ ಇದ್ದಂತೆ. ರಾಜನ ಜೊತೆ ಮನೇಲಿ ಆರಾಮಾಗಿದ್ದಂತೆ. ರಾಜ ಚೆನ್ನಾಗಿ ಊಟ ಮಾಡಿಕೊಂಡು ತಿಂದ್ಕೊಂಡು ಜಾಲಿಯಾಗಿ ಇದ್ದಂತೆ. ಆಗ ಒಂದು ಸಲ ಆ ಅರಮನೆಗೆ ಒಂದು ಕಾಗೆ ಬಂತಂತೆ. ಕಾ 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 ಅಂತ. ರಾಜ ಇದ್ಕೊಂಡು ಇದ್ದೀವಿ, ಯಾವುದೋ ಕಾಗೆ ಬಂದಿದೆಯಲ್ಲ, ಏನು ಇಷ್ಟೊಂದು ಕಿರ್ಚ್ತಾ ಇದೆ ಅಂದಂತೆ. ಆಗ ರಾಜ ಏನು ಮಾಡಿದಂತೆ, ಓಡಿಸೋಣ ಅಂತ ಹೇಳಿದ್ದೀನಿ, ಕಾಗೆನ ಓಡ್ಸೋಕೆ ಬಂದಂತೆ. ಅದು ಕಾಗೆ ಹೋಗಿಲ್ಲಂತೆ. ಕಾ 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 ಅಂತ ಹೊರಗೆ ಇನ್ನೂ ಗಲಾಟೆ ಮಾಡ್ತಂತೆ. ಹಾಗೇನು ಮಾಡಿದಂತೆ ರಾಜ, ಏನು ಮಾಡೋದು, ಈ ಕಾಗೆ ತುಂಬ ಗಲಾಟೆ ಮಾಡ್ತಿದೆಯಲ್ಲ ಅಂದ್ಬಿಟ್ಟು ಓಡಿಸಿದ್ನಂತೆ. ರಾಜ ಕಾ 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 ಅಂತಂದೆ. ಓ ಇದೇನು ಬಲೆ ತುಂಬ ಗಲಾಟೆ ಮಾಡ್ತಿದ್ದೆ ಅಂತ ಹೇಳಿದ್ದೇನೆ. ರಾಜ ನೀನು ಹೋಗಿಲ್ಲ ಅಂದರೆ ನೋಡ್ಕೋ, ನಾನು ಹೊಡೆದಾಕ್ಬಿಡ್ತೀನಿ ನಿನ್ನ, ತುಂಬ ಗಲಾಟೆ ಮಾಡ್ತಾಯಿದ್ದೀಯ ನೀನು ಅನ್ನಂತೆ. ಆಮೇಲೆ ತಿರುಗಿ ಗಲಾಟೆ ಮಾಡ್ತಂತೆ. ಓ ಅಂದ್ಬಿಟ್ಟಿದ್ದ ರಾಜ ಒಳಗೋಗ್ಬಿಟ್ಟು ಬಿಲ್ಲು ಬಣ್ಣ ತೊಗೊಂಡು ಬಂದಂತೆ. ತಗೊಂಡು ಜೋರ ಕಾಗಿಗೆ ಸುಕ್ಕಂದ್ಬಿಟ್ಟಂತೆ. ಕಾಗಿಗೆ ಅಂತ ಕಾಲು ಕುಚ್ಕೊಂಡ್ಬಿಡ್ತಂತೆ. ಕುಚ್ಕೊಂಡ್ರೆ ಕಾಗೆ ಬಿದ್ದೋಯ್ತಂತೆ. ಬಿದ್ದೋಗಿದ ತಕ್ಷಣ ರಾಜ ಏನು ಮಾಡಿದಂತೆ, ಎತ್ಕೊಂಡ್ಬಂದಂತೆ. ಬಾರ ಕಾಗೆ ಬಾ, ಮಾಡ್ತೀನಿ, ಮನೆ ಹತ್ರ ಕಿರ್ಚ್ತೀಯ ಬಾ ಅಂದ್ಬಿಟ್ಟು ಹಿಂಗೆ ಹಾಕ್ಕೊಂಡಂತೆ. ಪಕ್ಕದಲ್ಲಿ ಹಾಕ್ಕೊಂಬಿಟ್ಟು, ಏನೋ ಕಿರ್ಚ್ಬೇಡ ಅಂದ್ರೆ ಕಿರ್ಚಿ ಅಂತಂತೆ. ಇವಾಗ ಕಿರ್ಚು ಇವಾಗ ಕಿರ್ಚೋ ಇವಾಗ ಕಿರ್ಚೋ ಇವಾಗ ಕಿರ್ಚೋ ಇವಾಗ ಕಿರ್ಚೋ ಇವಾಗ ಕಿರ್ಚೋ ಅಂತ. ರಾಜ ಎಷ್ಟು ಹೇಳಿದ್ರು ಕಾಗೆ ಸುಮ್ಮನೆ ಐತಂತೆ. ಕಿರ್ಚೋ ಇವಾಗ ಕಿರ್ಚೋ ಕಿರ್ಚೋ ಅಂತಂದೆ. ಕಿರ್ಚಿಲ್ಲ ಅಂತೆ. ಈ ಜೋರ ಕಿರ್ಚಿಲ್ಲ, ಹಾಗೆ ಎಷ್ಟೊಂದು ಬೇಡಾದ್ರು ಕಿರ್ಚಿಲ್ಲ, ಕಿರ್ಚೋ ಅಂತಂದೆ. ಕಾಗೆ ಕೋಪ ಬಂದ್ಬಿಡ್ತಂತೆ. ಕಿರ್ಚಂತೆ. ರಾಜನ ಕೋಪ ಬಂದು, ಅಯ್ಯಪ್ಪ ಹೋಗಿ ನಿಂಗೆ ಕಿರಿಸ್ತಾ ಇದ್ದೆ ಅಂದ್ಬಿಟ್ಟು ಓಡೋದು ಕತ್ತಿ ಎತ್ಕೊಂಡು ಅಂತ ಹೇಳೋಕ್ಕೆ. ಆಮೇಲೆ ರಾಜನಿಗೆ ಹೇಳ್ತಿದ್ದೆ, ರಾಜ ನನಗೆ ಊಟ ಕೊಟ್ಬಿಡು, ನಾನು ಹೋಗ್ತೀನಿ, ನಾನೇನು ಮಾಡಬೇಡ ಅಂದಂತೆ. ಆಮೇಲೆ ನಿನಗೆ ಊಟ ಇಷ್ಟನಾ, ಆಯಿತು ಕೊಡ್ತೀನಿ, ತಿಂದ್ಬಿಟ್ಟು ಹೋಗ್ಬಿಡ್ಬೇಕು ಅಂದಂತೆ. ಆಗ ಊಟ ಕೊಡ್ತಂತೆ, ತಿಂತಂತೆ. ರಾಜ ಅಂದಂತೆ. ಏನು ಅಂತ, ನನಗೆ ಬಟ್ಟೆ ಬೇಕು ಅಂತ. ಕಾಗೆ ಬಟ್ಟೆ ಹಾಕುತ್ತಾ ಅಂದರೆ ಅದು ತಿರ್ಗಂತೆ. ಕ್ಯಾ ಅಂತ ಕಿರ್ಚಿದ್ರೆ ರಾಜ, ಅಯ್ಯೋ ಹೋಗ್ಲಿ ಸುಮ್ಮನೆ ಬಟ್ಟೆ ಕೊಡ್ತೀನಿ ಅಂತಂತೆ. ಆಮೇಲೆ ಬಟ್ಟೆ ಕೊಟ್ಟರಂತೆ ಕಾಗೆಗೆ. ಬಟ್ಟೆ ನೀಟಾಗಿ ಸೀರೆ ಉಟ್ಕೊಂತಂತೆ. ಆಮೇಲೆ ರಾಜ, ನಂಗೆ ಬಳೆ ಬೇಕು ಅಂತಂತೆ. ಕಾಗೆ ಬಳೆ ಹಾಕುತ್ತಾ ಅನ್ನಂತೆ. ಅದು ತಿರ್ಗಾ, ನೋಡ್ರಿ ರಾಜ, ಕಾ ಅಂತ ಕಿರಿಸ್ತೀನಿ ಅಂತಂತೆ. ಅಯ್ಯೋ ಹೋಗಿ ಸುಮ್ಮನೆ ನಾನು ನೋಡಿದ್ದೇನೆ, ಬಳೆ ತಂದು ಕೊಟ್ಟನಂತೆ. ಅದಾದಮೇಲೆ ರಾಜ, ಹೋಗು ಅಂದರೆ, ಇನ್ನೂ ನನಗೆ ಬೊಟ್ಟು ಕೊಡಿಸಿಲ್ಲ ನೀನು ಅಂತಂತೆ. ಬೊಟ್ಟು ಬೇಕು, ಕಾಗೆ ಬೊಟ್ಟಿಡ್ತಾವ ಅಂತಂದೆ. ನಂಗೆ ಬೇಕು ಅಂತಂತೆ. ಯಪ್ಪ ಕೊಡ್ಬೇಡ ಅಂತೇಳಿ ಬೊಟ್ಟು ತಂದು ಕೊಟ್ಟಂತೆ. ರಾಜ ನಂಗೊಂದು ಚೈನ್ ಬೇಕು ರಾಜ ನಂಗೊಂದು ಚೈನ್ ಬೇಕು ರಾಜ ನಂಗೊಂದು ಚೈನ್ ಬೇಕು ರಾಜ ಅಂತಂತೆ. ಆಗ ರಾಜ ಚೈನ್ ಕೊಡ್ತಾನೆ, ಚೈನ್ ನಿಂಗೆ ಹೋಗ್ಲಿ ಅಂದ್ಬಿಟ್ಟು ಚೈನ್ ತಂದು ಕೊಟ್ಟನಂತೆ. ಹೋಗ್ಲಿ ರಾಜ, ನಂಗೊಂದು ಚಪ್ಪಲಿ ಕೊಡು ಅನ್ನಂತೆ. ಕಾಗೆ ಚಪ್ಪಲಿ ಯಾರು ಹೇಳಿದ್ರು ಕಾಗೆಗೆ ಚಪ್ಪಲಿ ಕೊಡ್ತಾರಂತ? ಯಾರು ಹೇಳಿದ್ದು ಕಾಗೆಗೆ ಚಪ್ಪಲಿ ಕೊಡ್ತಾರಂತ? ಆಮೇಲೆ ಕಾಗೆ ಕೋಪ ಮಾಡ್ಕೊಳ್ತಾನೆ ರಾಜ ಅಂತೇಳಿ. ಸರಿ ಹೋಗ್ಬಿಡ್ತಂತೆ. ಹೋಗ್ಬಿಟ್ರೆ ರಾಜ ಅಂದ್ಕೊಂಡಪ್ಪ ಸದ್ಯಕ್ಕೆ ಹೋಯ್ತು, ಆರಾಮಾಗಿರೋಣ ಅಂಥೇಳಿ ತಿನ್ನೋಣ ಅಂಥೇಳಿ ಊಟಕ್ಕೆ ಕೂತ್ಕೊಂಡಿದ್ದಂತೆ ರಾಜ ತಿನ್ನೋಕ್ಕೆ. ಆಗ ದೂರದಲ್ಲಿ ಕಾ 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 ಅಂತ ಸೌಂಡಂತೆ. ಇಷ್ಟು ದಿನ ಕೇಳಿಸ್ಕೊಂಡಲ್ಲ, ಅದೇ ಸೌಂಡಿದೆ, ಯಾರು ಬರ್ತೈತೆ ಹೋಯ್ತು ಅಂತೇಳಿ ಅಂದ್ಬಿಟ್ರೆ ಫುಲ್ಲು ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದ್ಬಿಡೈತಂತೆ. ಕಾಗೆ ಎಲ್ಲರೂ ಬಂದ್ಬಿಟ್ಟು ಅರಮನೇಲಿ ಕಾ 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 ನನಗೂ ಸೀರೆ ಕೊಡು, ಕಾ ನನಗೂ ಬಟ್ಟೆ ಕೊಡು, ಕಾ ನನಗೂ ಚಪ್ಪಲಿ ಕೊಡು, ಕಾ ಅವಾಗ ರಾಜ ಏನು ಮಾಡಿದಂತೆ, ನೀವೇ ಎದ್ಗಡ್ರಿ ಮನೇಲಿ, ನಾನೇ ಓದ್ತೀನಿ ಅಂದ್ಬಿಟ್ಟು ರಾಜ ಮನೆ ಬೀಗ ಬಿಸಾಕ್ಬಿಟ್ಟು ಹೋಗ್ನದ್ದು ನೋಡ್ದ.